ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧ 23 ದಿನ ಕಳೆದು ಹೋಯಿತು. 24ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಆದರೂ ಸಹ ಇರಾನ್ ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಿಲ್ಲ. ಹೆಜ್ಜೆ ಹಿಂದಕ್ಕೆ ಹೋಗೋದು ಬಿಡಿ, ಅಮೇರಿಕಾನೇ ಯುದ್ಧ ವಿರಾಮಕ್ಕೆ ಕೇಳಿದ್ರು ಸಹ ನೋ, ನಮಗೆ ಯಾವ ಅರ್ಜೆಂಟು ಇಲ್ಲ, ಯಾವ ಅವಸರನೂ ಇಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ, ಈಗ ನಾವು ನಿಮ್ಮನ್ನು ಹೊಡೆಯೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಹೊಡೆಯೋದಕ್ಕೆ ಬಿಡಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಇರಾನ್ ಹೇಳ್ಕೊಳ್ತಿದೆ. ಸೊ ಹೇಗೆ ಬಂತು ಅಷ್ಟು ಶಕ್ತಿ ಇರಾನ್ಗೆ? ಹೇಗೆ ಅದು ಕುಸಿಯದೆ ಇಲ್ಲಿಯವರೆಗೆ ತನ್ನ ಟಾಪ್ ಲೀಡರ್ ಸರ್ವೋಚ್ಚ ನಾಯಕನ ಹತ್ಯೆ ಮೊದಲನೇ ದಿನ ಆದ ನಂತರವೂ ಸಹ ಇಲ್ಲಿಯವರೆಗೆ ಅದು ಛಿದ್ರ ಆಗಿಲ್ಲ, ಏನೂ ಆಗಿಲ್ಲ, ಹಾಗೆ ಭದ್ರವಾಗಿ ಹೋರಾಡ್ತಾನೆ ಇದೆ. ಸೊ ಏನದು, ಹೇಗೆ ಸಾಧ್ಯ ಆಯಿತು, ಏನಿದು ಮೊಸಾಯಿಕ್ ಡಾಕ್ಟ್ರೈನ್ ಅನ್ನುವಂಥದ್ದು, ವಿಚ್ ಇಸ್ ಇರಾನ್ ಫಾಲೋ ಮಾಡ್ತಿರುವಂತಹ ಸಿದ್ಧಾಂತ, ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಮತ್ತು ಹೇಗೆ ಅದು ಇಲ್ಲಿಯವರೆಗೆ ಗಟ್ಟಿಯಾಗಿ ನಿಂತಿದೆ, ಅದಕ್ಕೆ ಮೂಲ ಶಕ್ತಿ ಎಲ್ಲಿಂದ ಬರ್ತಿದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರಬೇಕು, ಫೆಬ್ರವರಿ 28, 2026ನೇ ತಾರೀಕು ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ, ನಂಬಿಕೆ ದ್ರೋಹ ಎಸಗಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿತು. ಮೊದಲನೇ ದಿನ ಮೊದಲನೇ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಹತ್ಯೆ ಮಾಡಿತು, ಕೊಲೆ ಮಾಡಿತು. ಎಲ್ಲರೂ ಅನ್ಕೊಂಡಿದ್ದು ಇರಾನ್ ಕತೆ ಮುಗೀತು. ಸರ್ವೋಚ್ಚ ನಾಯಕ ಹೋದ್ಮೇಲೆ, ತಲೆನೇ ಹೋದ್ಮೇಲೆ ಬಾಡಿ ಇನ್ನೇನು ಮಾಡೋಕ್ಕಾಗತ್ತೆ, ಕುಸಿದು ಬೀಳುತ್ತೆ, ಛಿದ್ರ ಆಗಿ ಹೋಗುತ್ತೆ, ಶರಣಾಗಿ ಹೋಗ್ತಾರೆ. 3-4 ದಿನ ಒಂದಷ್ಟು ರೆಸಿಸ್ಟೆನ್ಸ್ ಇರಬಹುದು, ಪ್ರತಿರೋಧ ಇರಬಹುದು, ಆ ನಂತರ ಮುಗಿಯಿತು ಕತೆ ಅಂತ ಅನ್ಕೊಂಡ್ರು. ಆದರೆ 23 ದಿನ ಕಳೆದು 24ನೇ ದಿನ, ಇನ್ನೇನು 24ನೇ ದಿನ ಬರುತ್ತೆ, ಯಾವ ಬದಲಾವಣೆಯೂ ಆಗಿಲ್ಲ. ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಎರಡನ್ನೂ ಸಹ ಸುಸ್ತು ಮಾಡ್ತಾ ಇದೆ. ಒಂದು ಕಡೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆ ಅಮೆರಿಕದ ಚಮಚಗಳ ರೀತಿಯಲ್ಲಿ ಬದುಕ್ತಾ ಇರುವಂತಹ ಅರಬ್ ರಾಷ್ಟ್ರಗಳ ಮೇಲೆ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳು ಏನಿದಾವೆ ಅವುಗಳನ್ನು ದಾಳಿ ಮಾಡಿ ಧ್ವಂಸ ಮಾಡ್ತಾ ಇದೆ. ಇನ್ನು ಯಾರೇ ಬಂದರೂ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಿದೆ. ಹೋರ್ಮುಜ್ ಸ್ಟ್ರೈಟನ್ನು ಬಂದ್ ಮಾಡಿಟ್ಟಿದೆ. ಇಡೀ ಜಗತ್ತಿನಲ್ಲಿ ತೈಲ ಎಮರ್ಜೆನ್ಸಿ ಬರುವ ರೀತಿಯಲ್ಲಿ ನೋಡ್ಕೊಂಡಿದೆ. ಮಾತುಕತೆಗೆ ಬನ್ನಿ, ಸೀಸ್ ಫೈರ್ಗೆ ಬನ್ನಿ ಅಂದರೆ ಏನು ಅರ್ಜೆಂಟು ಅಂತ ಕೇಳ್ತಿದೆ. ಹಾಗಾದರೆ ಹೇಗೆ ಅದು ಸಾಧ್ಯ ಆಯಿತು ಅನ್ನೋ ಪ್ರಶ್ನೆಗಳು ಬಂದಾಗ ಈಗ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ, ಯಾವುದು ಇರಾನನ್ನು ಕಾಪಾಡ್ತಿರುವಂಥದ್ದು ಅಂತ. ಸೊ ಇದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ, ಸದ್ದಾಂ ಹುಸೇನ್ ಕಾಲಕ್ಕೆ ಹೋಗಬೇಕಾಗತ್ತೆ. ಸದ್ದಾಂ ಹುಸೇನ್ ಆಡಳಿತ ಇರಬೇಕಾದ್ರೆ ಇರಾಕ್ ಮೇಲೆ ಇದು ಅಟ್ಯಾಕ್ ಮಾಡ್ತು ಅಮೆರಿಕ. ಅದಕ್ಕೆ ಅದೇ ಕೆಲಸ, ಕಂಡವ್ರ ಮನೆಗೆ ಹೋಗಿ ದೌರ್ಜನ್ಯ ನಡೆಸೋದು, ರೌಡಿಸಮ್ ಮಾಡೋದು. ಸದ್ದಾಂ ಹುಸೇನ್ ತಲೆಮರೆಸಿಕೊಂಡ್ರು. ಒಂದಷ್ಟು ದಿನಗಳ ನಂತರ ಸೆರೆ ಹಿಡಿಯಲಾಯಿತು. ತಲೆಮರೆಸಿಕೊಂಡ ತಕ್ಷಣವೇ ಇಡೀ ಇರಾಕ್ ಕುಸಿದು ಬಿತ್ತು, ಅಮೆರಿಕ ಕೈವಶ ಆಗೋಯ್ತು. ಅಲ್ಲೊಂದು ಕೈಗೊಂಬೆ ಸರ್ಕಾರವನ್ನು ಇವರೇ ಇಟ್ಟರು. ಆ ನಂತರ ಸದ್ದಾಂ ಹುಸೇನ್ ಸಿಕ್ಕಿದ್ರು, ಅವರನ್ನು ನೇಣಿಗೆ ಏರಿಸಿದ್ರು. ಸೊ ಅಲ್ಲಿಗೆ ಇರಾಕ್ನ ಪ್ರತಿರೋಧ ಏನೇನೂ ಇರಲಿಲ್ಲ. ಒಬ್ಬ ವ್ಯಕ್ತಿ ಇರೋವರೆಗೂ ಇತ್ತು, ನಂತರ ಹೋಯ್ತು. ಅದರಿಂದ ಇರಾನ್ ಪಾಠ ಕಲಿತು ಒಂದು ಹೊಸ ರೀತಿಯಾದಂತಹ ಸ್ಟ್ರಕ್ಚರನ್ನು ಮಾಡಿಕೊಳ್ತು. ನಾವು ಇರಾಕ್ ರೀತಿಯಲ್ಲಿ ಒಂದೇ ವ್ಯಕ್ತಿಯ ಇದರಲ್ಲಿ ಇರಬಾರ್ದು, ಎಲ್ಲ ಪವರ್ಸು ಒಬ್ಬ ವ್ಯಕ್ತಿ ಇಟ್ಕೊಂಡಿದ್ರೆ ಆ ವ್ಯಕ್ತಿಯನ್ನು ಮುಗಿಸಿದ್ರೆ ನಮ್ಮ ದೇಶ ಡಬಕ್ ಅಂತ ಬಿದ್ದೋಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ವಿಕೇಂದ್ರೀಕರಣಕ್ಕೆ ಕೈ ಹಾಕ್ತು ಇರಾನ್. ಅವತ್ತಿಂದ ಇವತ್ತಿನವರೆಗೆ ಸದೃಢವಾಗಿ ಅದನ್ನು ಕಟ್ಕೊಂಡು ಬಂತು. ಡಿಸೆಂಟ್ರಲೈಸ್ಡ್ ಪವರ್, ಅಧಿಕಾರದ ವಿಕೇಂದ್ರೀಕರಣ, ಅದಕ್ಕೆ ಅದು ಮೊಸಾಯಿಕ್ ಡಾಕ್ಟ್ರೈನ್ ಅಂತ ಕರೀತಾರೆ. ಏನದು ಅಂತಂದರೆ, ಇರಾನನ್ನು 31 ವಿಭಾಗಗಳಾಗಿ ವಿಭಾಗಿಸಿದರು. 31 ಪ್ರಾಂತೀಯ ವಿಭಾಗಗಳಾಗಿ, ಪ್ರತಿ ವಿಭಾಗಕ್ಕೂ ತನ್ನದೇ ಆದಂತಹ ಕಮಾಂಡ್ಗಳನ್ನು ಕೊಟ್ಟರು, ತನ್ನದೇ ಆದಂತಹ ಕಮಾಂಡರನ್ನು ಕೊಟ್ಟರು, ತನ್ನದೇ ಆದಂತಹ ಸೈನ್ಯ ಕೊಟ್ಟರು, ಪುಟ್ಟ ಪುಟ್ಟ ಸೈನ್ಯಗಳು. ಅವುಗಳಿಗೆ ಆದೇಶವನ್ನು ಸಹ ಸ್ಪಷ್ಟವಾಗಿ ಕೊಟ್ಬಿಟ್ರು. ಇರಾನ್ ಮೇಲೆ ದಾಳಿ ಆದರೆ ನೀವೆಲ್ಲರೂ ಪ್ರತಿ ದಾಳಿಯನ್ನು ನಡೆಸಬೇಕು. ಅಂದರೆ ಒಬ್ಬರಲ್ಲ, 31 ಯೂನಿಟ್ಗಳು ಸಹ ಅಟ್ಯಾಕ್ ಮಾಡ್ತವೆ. 31 ಯೂನಿಟ್ ಅಟ್ಯಾಕ್ ಮಾಡ್ತವೆ. ಸರಿ, ಸರ್ವೋಚ್ಚ ನಾಯಕ ಸತ್ತು ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಕ್ಲೋಸ್ಡ್ ಎನ್ವಲಪ್ನಲ್ಲಿ ಲೆಟರ್ಗಳನ್ನು ಕೊಟ್ಟಿದ್ದರಂತೆ, ದಾಖಲೆಗಳನ್ನು ಕೊಟ್ಟಿದ್ದರಂತೆ. ಖಾಮಿನಿ ಅವರ ಹತ್ಯೆ ಆದರೆ, ಅವರು ಸತ್ತು ಹೋದರೆ ಏನು ಮಾಡಬೇಕು ಅಂತ ಅದರಲ್ಲಿದೆ. ಅಂತಹ ಸಂದರ್ಭ ಬಂದಾಗ ಮಾತ್ರ ಅದನ್ನು ಓಪನ್ ಮಾಡಿ ಅಂತ. ಖಾಮಿನಿ ಹತ್ಯೆ ಆಗಿದ್ದು ಕನ್ಫರ್ಮ್ ಆದ ತಕ್ಷಣ ಎಲ್ಲ 31 ಯೂನಿಟ್ಗಳು ಅದನ್ನು ಓಪನ್ ಮಾಡಿದ್ರು.
IRGC ಯೂನಿಟ್ಗಳು. ಅದರಲ್ಲಿ ಖಾಮಿನಿಯವರ ಅಂತಿಮ ಸಂದೇಶ ಮತ್ತೊಂದು ದೊಡ್ಡ ಪಟ್ಟಿ. ನೀವು ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು, ಎಲ್ಲೆಲ್ಲಿ ಮಿಸೈಲ್ ಹಾಕಬೇಕು ಅಂತ, ಪ್ಲಸ್ ಸರ್ವೋಚ್ಚ ನಾಯಕ ಇಲ್ಲ, ಟಾಪ್ ಕಮಾಂಡರ್ಗಳು ಸಹ ಹತ್ಯೆ ಆದರು ಅನ್ನೋದಾದರೆ, ಟಾಪ್ ಕಮಾಂಡರ್ಸು ಸಹ ಹತ್ಯೆ ಆಗೋದ್ರೆ, ಒಂದೊಂದು ಯೂನಿಟ್ಗೂ ನಿಮ್ಮದೇ ಲೋಕಲ್ ಕಮಾಂಡರ್ ಇರ್ತಾರಲ್ಲ, ಅವರು ಕೊಡೋ ಆದೇಶವನ್ನೇ ನೀವು ಪಾಲಿಸಬೇಕು. ಅವರೇ ನಿರ್ಧಾರ ಮಾಡ್ತಾರೆ ಏನು ಮಾಡಬೇಕು ಯುದ್ಧದಲ್ಲಿ ಅಂತ. ಅವ್ರು ಹೇಳ್ದಂಗೆ IRGC ಇತರ ಯೋಧರು ನಡ್ಕೊಳ್ಬೇಕು. 31 ಕಮಾಂಡರ್ಗಳು ಇದ್ದಾರೆ, ಲೋಕಲ್ ಕಮಾಂಡರ್ಗಳು, ಅವ್ರು ನಿಮ್ಮನ್ನು ಲೀಡ್ ಮಾಡ್ತಾರೆ ಅಂತ. ಖಾಮಿನಿ ಜೊತೆಯಲ್ಲಿ 40 ಜನ ಟಾಪ್ ಮಿಲಿಟರಿ ಆಫೀಸರ್ಗಳು ಸಹ ಅವತ್ತು ಹತರಾದರು. ಯಾವಾಗ ಆ ಸುದ್ದಿ ಬಂತು, ಲೋಕಲ್ ಕಮಾಂಡರ್ಗಳು ಕಂಟ್ರೋಲ್ ಕಮಾಂಡ್ ತಗೊಂಡ್ರು, ಆ ಲೆಟರ್ಗಳು ಓಪನ್ ಮಾಡಿದ್ರು, ಅದರಲ್ಲಿ ಇದ್ದಿದ್ದ ಪಟ್ಟಿ, ಒಂದೊಂದು ಯೂನಿಟ್ಗೆ ಒಂದೊಂದು ಪಟ್ಟಿ ಕೊಟ್ಟಿದ್ರು, ಹಾಕಿದ್ರು, ಒಂದೊಂದು ದಿಕ್ಕಿನಿಂದಲೂ ಸಹ ಬಂತು. ಹಾಗಾಗಿ ಅದು ಕುಸಿಲಿಲ್ಲ. ಯಾಕೆಂದ್ರೆ ಅದು ಒಂದು ಯೂನಿಟ್ ಅಲ್ಲ, ಯುದ್ಧ ಮಾಡ್ತಿರೋದು ಒಂದು ಯೂನಿಟ್ ಅಲ್ಲ. ಆ ಒಂದು ಯೂನಿಟ್ನ ಸೋಲಿಸಿದ ತಕ್ಷಣ, ಅದರ ಕತ್ತು ಹಿಸಿದ ತಕ್ಷಣ ಸಂಪೂರ್ಣ ಕುಸಿದು ಬೀಳೋದಕ್ಕೆ ಅವಕಾಶ ನಿಲ್ಲದಂಗೆ ಆಗೋಯ್ತು. 31 ಕಡೆಯಿಂದ ದಾಳಿಗಳು ನಡೆಯೋದಕ್ಕೆ ಶುರುವಾಯಿತು. 31 ಕಡೆಗಳು, 31 ಪಡೆಗಳು ಭದ್ರವಾಗಿ ಹಿಡಿದಿಟ್ಕೊಂಡ್ವು. ಏನು ಮಾಡ್ತೀರಿ? ಆ 31 ಯೂನಿಟ್ಗಳು ಸಹ IRGC ಇಂದ ಟ್ರೈನ್ಡ್ ಆಗಿರುವಂಥವು. ಪ್ರಾಣ ಕೊಟ್ಟಾದರೂ ಸರಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ, ನನ್ನ ದೇಶದ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಆರ್ಮಿಯ ಟ್ರೈನಿಂಗ್ ಇರುವಂಥವ್ರು. ಮಲೇಷ್ಯಾ ಗೊರಿಲ್ಲಾ ವಾರ್ ಎಲ್ಲ ಗೊತ್ತಿರುವಂಥವ್ರು. ಗೊರಿಲ್ಲಾ ವಾರ್ ಅಂದರೆ ಕಾಡಲ್ಲಿ ಅವಿತ್ತುಕೊಂಡು, ಬೆಟ್ಟ ಗುಡ್ಡಗಳಲ್ಲಿ ಅವಿತ್ತುಕೊಂಡು ಅಟ್ಯಾಕ್ ಮಾಡೋದು. ಸೋಲು ಒಪ್ಕೊಳ್ಳೋ ಮನಸ್ಥಿತಿನೇ ಇರಲ್ಲ ಅವ್ರಿಗೆ. ಸೊ ಒಬ್ಬ ವ್ಯಕ್ತಿ ಸತ್ತ ನಂತರ ಇರಾಕ್ ರೀತಿಯಲ್ಲಿ ಇದು ಕುಸಿಲಿಲ್ಲ. ಯಾಕಂದರೆ ಅಧಿಕಾರ ವಿಕೇಂದ್ರೀಕರಣಗೊಂಡಿತ್ತು. ಎಲ್ಲ ಕಡೆನೂ ಲೀಡರ್ಗಳಿದ್ರು. ಎಲ್ಲರದು ಅವ್ರದ್ದೇ ಆದಂತಹ ಒಂದು ಗುಂಪು, ಒಂದು ಸೇನಾ ತುಕಡಿ ಇತ್ತು. ಎಲ್ಲರಿಗೂ ಅವ್ರದ್ದೇ ಆದಂತಹ ಕಮಾಂಡರ್ಗಳಿದ್ರು. ಅವರು ಯುದ್ಧ ಮಾಡ್ತಿದ್ದಾರೆ. 24ನೇ ದಿನದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಯವರೆಗೆ ಇರಾನ್ ಸೋಲುತ್ತೆ ಅಂತ ಮುಂದೊಂದು ದಿನ ನಾವು ಹೇಳ್ಬೋದೇನೋ. ಬಟ್ ಸದ್ಯಕ್ಕಂತೂ ತಾನು ಎಡೆಬಿಡದೆ ಅಮೇರಿಕ ಆಯಿತು, ಅಮೇರಿಕದ ಸೇನಾ ನೆಲೆಗಳಾಯಿತು, ಇಸ್ರೇಲ್ ಆಯಿತು, ಯಾವುದನ್ನು ಬಿಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತಾನೆ ಇದೆ. ಹೊರ್ಮುಜ್ ಸ್ಟ್ರೈಟನ್ನು ಕಂಟ್ರೋಲ್ ತಗೊಂಡಿದೆ. ಹೊರ್ಮುಜ್ ಸ್ಟ್ರೈಟಿಂದ ಒಂದು ಹನಿ ತೈಲವೂ ಸಹ ನಮ್ಮ ಅಪ್ಪಣೆ ಇಲ್ಲದೆ ಹೋಗಲಾರ್ದು ಅಂತ ಎಚ್ಚರಿಕೆ ಕೊಟ್ಟಿದೆ. ಟ್ರೈ ಮಾಡೋರನ್ನ ಹೊಡೆದು ಉಳಿಸಿದೆ. ಏನು ಬೇಕಾದ್ರೆ ಅದು ಮಾಡ್ತಾ ಇದೆ. ಇವತ್ತಿಗೆ ಇಸ್ರೇಲು ಐರನ್ ಡೋಮ್ ಅನ್ನುವಂತಹ ಒಂದು ಸಿಸ್ಟಮ್ ಇಟ್ಕೊಂಡು ಬೀಗ್ತಾ ಇತ್ತು, ನಮ್ಮ ಮೇಲೆ ಒಂದು ಮಿಸೈಲ್ ಬೀಳೋಕ್ಕಾಗಲ್ಲ, ಐರನ್ ಡೋಮ್ ಇದೆ ನಮ್ಮ ಹತ್ರ ಅಂತ ಚಿಂದಿ ಮಾಡಿ ಸಾಕಿದ್ದಾರೆ. ನಿನ್ನೆ ನೈಟು ಜೆರುಸಲೆಂ ಬಳಿ ಇರುವಂತಹ ಇಸ್ರೇಲ್ನ ಪರಮಾಣು ಸ್ಥಾವರದ ಹತ್ತಿರ, ಪರಮಾಣು ಸ್ಥಾವರನ ಅಟ್ಯಾಕ್ ಮಾಡಿಲ್ಲ ಇರಾನ್, ಹೇಳಿದೆ ನಾವು ಅಷ್ಟು ಕ್ರೂರಿಗಳಲ್ಲ, ಅದರ ಹತ್ತಿರ ಅಟ್ಯಾಕ್ ಮಾಡಿದ್ದಾರೆ. ಸುಮಾರು ಜನರ ಜೀವ ಹೋಗಿದೆ. ಸೈಂಟಿಸ್ಟ್ಗಳು, ಇಸ್ರೇಲ್ನ ಸೈಂಟಿಸ್ಟ್ಗಳು, ಪರಮಾಣು ಸೈಂಟಿಸ್ಟ್ಗಳು ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಸರ್ಕಾರ, ನೆತನ್ಯಾಹು ಹೇಳಿದ್ದಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ನನ್ನ ಬದುಕಿನ ಅತ್ಯಂತ ಕರಾಳ ದಿನ ಇವತ್ತು, ಘೋರವಾದ ಅಟ್ಯಾಕ್ ಇದು, ಘೋರವಾದ ಅಟ್ಯಾಕ್ ಅಂತ ಇಸ್ರೇಲ್ ಹೇಳುವ ಮಟ್ಟಕ್ಕೆ ಇರಾನ್ ದಾಳಿಯನ್ನು ಮಾಡಿದೆ. ಸೊ ಹೀಗೆ ತನ್ನನ್ನು ತಾನು ಭದ್ರವಾಗಿ ಹಿಡಿದಿಟ್ಕೊಂಡಿದೆ. ಅದು ಛಿದ್ರ ಆಗಲಿಲ್ಲ, ಏನೂ ಆಗಲಿಲ್ಲ. ಇರಾನ್ ಇವತ್ತಿಗೂ ಅವತ್ತಿದ್ದಂಗೆ ಇದೆ. ಹೇಳ್ತಾ ಇದೆ, ಇನ್ನು 5 ವರ್ಷ ಆದರೂ ಸರಿ ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಹತ್ರ ಅಷ್ಟೊಂದು ದಾಸ್ತಾನ ಇದೆ, ಅಷ್ಟೊಂದು ಶಸ್ತ್ರಾಸ್ತ್ರ ಇದೆ. ಯಾಕಂದರೆ ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರೆ. 31 ಕಡೆಗಳೆಲ್ಲ ಹಂಚಿದ್ದಾರೆ. ಎಲ್ಲರ ಹತ್ರ ಇದೆ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.